ಪಂಚಪಾಂಡವರು ತಾಯಿಯಾದಂತಹ ಕುಂತಿಯ ಮಾತನ್ನು ಪೂರೈಸುವುದಕ್ಕಾಗಿ ದ್ರೌಪದಿಯನ್ನು ಐವರೂ ವಿವಾಹವಾಗುವುದಕ್ಕೆ ನಿರ್ಣಯಿಸುತ್ತಾರೆ. ತಂದೆಯಾದಂತಹ ದ್ರುಪದ ಮಹಾರಾಜ ತನ್ನ ಮಗಳಾದಂತಹ ದ್ರೌಪದಿಯನ್ನು ವರಿಸಿದ ವೀರನನ್ನು ಶೂರನನ್ನು ನೋಡುವುದಕ್ಕಾಗಿ ಕುಂತಿ ಮತ್ತು ಪಾಂಡವರು ಇದ್ದಂತಹ ಮನೆಗೆ ಬರುತ್ತಾನೆ. ಅವರು ಇವನನ್ನು ಸ್ವಾಗತಿಸುತ್ತಾರೆ. ಪರಸ್ಪರ ಕುಶಲವನ್ನು ಕೇಳಿಕೊಳ್ಳುತ್ತಾರೆ. ನಂತರದಲ್ಲಿ ದ್ರುಪದ ಮಹಾರಾಜ ಹೇಳ್ತಾನೆ, ನನ್ನ ಮಗಳಾದಂತಹ ದ್ರೌಪದಿಯನ್ನು ವರಿಸುವುದಕ್ಕೆ ಯಾವ ಶೂರನು ಬರುವುದಿಲ್ಲವೋ ಎನ್ನುವಂಥ ಹೆದರಿಕೆ ನನಗೆ ಆದಂತಹ ಸಂದರ್ಭದಲ್ಲಿ ಇವನು ಬಂದು ನನ್ನ ಮಗಳ ಕೈ ಹಿಡಿದದ್ದು, ವಿವಾಹ ಸ್ವಯಂವರವನ್ನು ಗೆದ್ದಿದ್ದು ನನಗೆ ಅತ್ಯಂತ ಸಂತೋಷವಾಯಿತು. ಹಾಗಾಗಿ ತಾನು ಇವಳ ವಿವಾಹವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಆಗ ಅವರು ಹೇಳ್ತಾರೆ, ಗೆದ್ದವನು ಒಬ್ಬನಾದರೂ ಸಹಿತ ನಾವು ಐವರೂ ನಿಮ್ಮ ಮಗಳನ್ನು ವಿವಾಹವಾಗತಕ್ಕಂಥವರು. ಮತ್ತು ನಡೆದಂಥ ವಿಷಯವನ್ನು ಅವರು ಹೇಳ್ತಾರೆ. ತಾಯಿಯ ಮಾತಿಗೋಸ್ಕರ ನಾವು ಈ ರೀತಿ ಮಾಡ್ತಾ ಇದ್ದೇವೆ ಎಂಬುದಾಗಿ. ಆಗ ದ್ರುಪದರಾಜನಿಗೆ ತುಂಬ ಸಂಕಟವಾಗ್ತದೆ. ಅಯ್ಯೋ, ಐವರು ಹೆಂಡಂದಿರು ನನ್ನ ಮಗಳಿಗೆ, ಇದು ಶಾಸ್ತ್ರಬದ್ಧವೇ ಅಥವಾ ಅವಳಿಗೂ ಇದು ಅನುಕೂಲಕರವೇ? ತಂದೆಯಾಗಿ ನೊಂದುಕೊಳ್ತಾನೆ. ಏನು ಮಾಡುವುದು? ಅದೇ ಸಂದರ್ಭದಲ್ಲಿ ವೇದವ್ಯಾಸರು ಅಲ್ಲಿಗೆ ಬರ್ತಾರೆ. ಎಲ್ಲರೂ ಎದ್ದು ವಂದಿಸುತ್ತಾರೆ. ವೇದವ್ಯಾಸರು ಹೇಳ್ತಾರೆ, ನಿಮ್ಮ ದುಗುಡ ನನಗೆ ಅರ್ಥವಾಗಿದೆ. ಈ ಬಗ್ಗೆ ನಾನು ಹೇಳುವುದನ್ನು ಕೇಳಿ. ಹಿಂದೊಮ್ಮೆ ಮೌದ್ಗಲ್ಯನೆನ್ನುವಂತಹ ಋಷಿ ತಪಸ್ವಿ ನಾರಾಯಣಿ ಎಂಬವಳನ್ನು ವಿವಾಹವಾಗಿದ್ದ. ಮೌದ್ಗಲ್ಯ ತುಂಬ ಕುರೂಪಿ, ನಾರಾಯಣಿ ತುಂಬ ಚೆಲುವೆ, ಸೌಂದರ್ಯವತಿ. ಆದರೂ ಸಹಿತ ಅವಳು ಅತ್ಯಂತ ನಯ ವಿನಯಗಳಿಂದ ಶ್ರದ್ಧೆಯಿಂದ ಪತಿ ಸೇವೆಯನ್ನು ಮಾಡಿಕೊಂಡು ಇದ್ದಳು. ಅತ್ಯಂತ ಸಂತೋಷಪಟ್ಟಂತಹ ತಪಸ್ವಿ ಮೌದ್ಗಲ್ಯನು ತನ್ನ ಹೆಂಡತಿಯಲ್ಲಿ ಒಮ್ಮೆ ಕೇಳ್ತಾನೆ, ನಿನಗೆ ವರವನ್ನು ಕೊಡ್ತೇನೆ ಕೇಳು. ನೀವು ಅತ್ಯಂತ ಸುಂದರರಾಗಬೇಕು, ನನಗೆ ದಾಂಪತ್ಯ ಸುಖವನ್ನು ನೀಡಬೇಕು. ಅವಳ ಯಾಚನೆ. ಒಪ್ಪಿದ. ನೀನು ಹೇಳಿಕೆಯಂತೆ ರೂಪವನ್ನು ತಾಳಿದ್ದೇನೆ ಅನ್ನುತ್ತಾನೆ ಮತ್ತು ಅತ್ಯಂತ ಸುಂದರ ರೂಪವನ್ನು ಧರಿಸಿ ಅವರಿಬ್ಬರು ದಾಂಪತ್ಯ ಜೀವನ ನಡೀತಾ ಇರ್ತದೆ. ಕೆಲವು ಸಮಯ ಕಳೆದು ಹೋದ ಮೇಲೆ ಮೌದ್ಗಲ್ಯ ಹೇಳುತ್ತಾನೆ, ನಿನ್ನ ಹೇಳಿಕೆಯಂತೆ ಇದುವರೆಗೆ ದಾಂಪತ್ಯ ಸುಖವನ್ನು ನಾವು ಅನುಭವಿಸಿ ಆಯಿತು, ಇನ್ನು ನಾನು ತಪಸ್ಸಿಗೆ ಹೋಗಬೇಕು. ಆಗ ಇಲ್ಲ, ಇನ್ನೂ ಸ್ವಲ್ಪ ದಿನ ಇರಬೇಕು ಒತ್ತಾಯಿಸ್ತಾಳೆ. ಉಳಿದಾಯಿತು. 1 ಬಾರಿ ಆಯಿತು, 2 ಬಾರಿ ಆಯಿತು, 3, 4, 5 ಬಾರಿಯೂ ಆಯಿತು. ಕೊನೆಯಲ್ಲಿ ಒಮ್ಮೆ ತಾನು ಇನ್ನು ಹೋಗುತ್ತೇನೆ ತಪಸ್ಸಿಗೆ ಎಂದಾಗ ಅವಳು ಅಡ್ಡಿಪಡಿಸಿದಾಗ ಅವನು ನಾರಾಯಣಿಯನ್ನು ಶಪಿಸುತ್ತಾನೆ. ನೀನು 5ವರಿಗೆ ಒಬ್ಬಳೇ ಹೆಂಡತಿಯಾಗಿ ಕಷ್ಟ ಸುಖವನ್ನು ಅನುಭವಿಸು ಅಂತ ಹೇಳಿ ಅವನು ತಪಸ್ಸಿಗೆ ಹೊರಟು ಹೋಗ್ತಾನೆ. ನಾರಾಯಣಿ ಶಿವನ ಕುರಿತು ತಪಸ್ಸನ್ನು ಮಾಡ್ತಾಳೆ. ನೋಡಿದಂತಹ ಪಾರ್ವತಿ ಅನುಗ್ರಹಿಸಿ
ದುಃಖಿಸಬೇಡ, ಪ್ರತೀಕ್ಷೆ ಮಾಡು, ಕಾಲವನ್ನು ನಿರೀಕ್ಷಿಸು. ಆಯಿತು. ಇನ್ನೊಂದು ಸಂದರ್ಭ, ಹಿಂದಿನ ಕಲ್ಪಗಳ ಇಂದ್ರರಾಗಿದ್ದಂತಹ ಇವರು ಶಿವನ ಕೋಪಕ್ಕೆ ತುತ್ತಾಗಿ ನಿಷ್ಕ್ರಿಯಗೊಂಡಿದ್ದರು. ನಿಧಾನವಾಗಿ ಶಿವನನ್ನೇ ಧ್ಯಾನಿಸಿ ಚೈತನ್ಯವನ್ನು ಪಡೆದುಕೊಂಡಂತಹ ಅವರು ಕೊನೆಯಲ್ಲಿ ಶಿವನನ್ನೇ ಆರಾಧಿಸಿ ತಮ್ಮನ್ನು ಉದ್ಧರಿಸುವ ಬಗ್ಗೆ ಕೇಳಿಕೊಳ್ತಾರೆ. ಆಗ ನೀವು ಮುಂದೆ ದೈವಾಂಶ ಸಂಭೂತರಾಗಿಯೇ ಹುಟ್ಟಿ ಅಂತಹ ಈ ನಾರಾಯಣಿಯನ್ನೇ ವಿವಾಹವಾಗುತ್ತೀರಿ, ಮುಂದೆ ಒಳ್ಳೆಯದಾಗ್ತದೆ ಎಂಬುದಾಗಿ ಅವರಿಗೆ ವರವನ್ನು, ಆಶೀರ್ವಾದವನ್ನು ಮಾಡ್ತಾನೆ. ಹಾಗೆ ಆದಂತಹ ಐವರು ಇಂದ್ರರೇ ಪಂಚಪಾಂಡವರು, ಭೂಮಿಯಲ್ಲಿ ದೈವಾಂಶದಿಂದಲೇ ಜನಿಸಿದಂಥವರು. ಅಲ್ಲದೆ ದ್ರುಪದ ರಾಜನ ಮಗಳು ದ್ರೌಪದಿ ಯಜ್ಞದಿಂದಲೇ ಜನಿಸಿದವಳು. ಹಾಗಾಗಿ ಅವಳಿಗೆ ಹಿಂದಿನ ಜನ್ಮದ ಒಂದು ಶಾಪದ ವಿಮೋಚನೆ ಕಾರಣದಿಂದಾಗಿ ಈಗ ಅವರು ದಂಪತಿಗಳಾಗುವುದು ಯೋಗ್ಯವಿದೆ. ಐವರು ಪಾಂಡವರನ್ನು ದ್ರೌಪದಿ ವಿವಾಹವಾಗುವುದು ಸೂಕ್ತವಾದದ್ದು ಎಂಬುದಾಗಿ ಅವರೆಲ್ಲರಿಗೆ ಹೇಳಿದಾಗ ಸಮಾಧಾನವಾಗ್ತದೆ. ದ್ರುಪದ ರಾಜನಿಗೂ ಸಂತೋಷವಾಗ್ತದೆ. ಮುಂದೆ ಅವರ ಮಾತನ್ನು ಮನ್ನಿಸಿ ಐವರು ಪಾಂಡವರಿಗೆ ದ್ರುಪದ ರಾಜ ತನ್ನ ಮಗಳಾದಂತಹ ದ್ರೌಪದಿಯನ್ನು ವಿವಾಹ ಮಾಡಿಕೊಡ್ತಾನೆ ಶಾಸ್ತ್ರೋಕ್ತವಾಗಿ. ಹಾಗಾಗಿ ದ್ರೌಪದಿ ಪಂಚ ಪಾಂಡವರ ಪತ್ನಿ. ಇದನ್ನು ತಿಳಿದುಕೊಳ್ಳೋಣ. ಮಹಾಭಾರತ, ರಾಮಾಯಣ ನಮ್ಮ ಗ್ರಂಥಗಳು, ಪವಿತ್ರ ಗ್ರಂಥಗಳು, ಓದೋಣ, ನೀತಿ ಕಥೆಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.